ಧಾರವಾಡ ಕಟ್ಟಡ ಕುಸಿದ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಆಘಾತಕಾರಿಯಾದಂತಹ ಸುದ್ದಿ ಪ್ರಕಟ ಆಗ್ತಾ ಇದೆ. ಧಾರವಾಡ ಕಟ್ಟಡ ಕುಸಿಯುವ ಸುಳಿವು ವಾರದ ಮೊದಲೇ ಸಿಕ್ಕಿತ್ತ. ಧಾರವಾಡದ ಆ ಕಟ್ಟಡ ಕುಸಿಯುವಂತಹ ಸುಳಿವು ಮೊದಲೇ ಸಿಕ್ಕಿತ್ತ. ಅದು ಕೂಡ ಒಂದು ವಾರದ ಮೊದಲೇ. ದುರಂತ ನಡೆಯೋದು ಗೊತ್ತಿದ್ರೂ ಗೌಪ್ಯತೆಯನ್ನ ಕಾಪಾಡಿದ್ದು ಯಾಕೆ? ನೆಲ ಮಹಡಿಯಲ್ಲಿ ಕಟ್ಟಡದ ಪಿಲ್ಲರ್ ಬಿರುಕು ಬಿಟ್ಟಿರೋದು ಮೊದಲೇ ಗೊತ್ತಿತ್ತು. ವಾರಕ್ಕೆ ಮುಂಚೆಯೇ ಇದರ ಬಗ್ಗೆ ಗೊತ್ತಿತ್ತು ಮಾಹಿತಿ. ನೆಲಮಹಡಿಯಲ್ಲಿ ಕಟ್ಟಡದ ಪಿಲ್ಲರ್ ಬಿರುಕು ಬಿಟ್ಟಿರೋದು ಮೊದಲೇ ಗೊತ್ತಿತ್ತು. ಹಾಗಿದ್ರೆ ಕಟ್ಟಡ ಕುಸಿಯುವ ಸುಳಿವು ಹಾಗಿದ್ರೆ ವಾರಕ್ಕೂ ಮುಂಚೆಯೇ ಗೊತ್ತಿತ್ತ? ಪಿಲ್ಲರ್ ಪಕ್ಕ ನೆಲ ಅಗೆದು ಸಪೋರ್ಟ್ ಪಿಲ್ಲರ್ ನಿರ್ಮಾಣಕ್ಕೆ ಮುಂದಾಗಿದ್ರು. ಪಿಲ್ಲರ್ ಬಿರುಕು ಬಿಟ್ಟಿರೋದು ಗೊತ್ತಾದ ನಂತರ ಸಪೋರ್ಟ್ ಪಿಲ್ಲರ್ ನಿರ್ಮಾಣಕ್ಕೆ ಮುಂದಾಗಿದ್ರು. ಅದೇ ಈ ಕಟ್ಟಡ ಕುಸಿಯಲು ಕಾರಣ ಅನ್ನುವಂತಹ ಮಾಹಿತಿ ಹೊರಬರ್ತಾ ಇದೆ. ಸಪೋರ್ಟ್ ಪಿಲ್ಲರ್ ನಿರ್ಮಾಣದ ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಪಿಲ್ಲರ್ ಪಕ್ಕ ಬಿರುಕು ಬಿಟ್ಟಂತಹ ಪಿಲ್ಲರ್ ಪಕ್ಕ ನೆಲ ಅಗೆದು ಸಪೋರ್ಟ್ ಪಿಲ್ಲರ್ ನಿರ್ಮಾಣಕ್ಕೆ ಮುಂದಾಗಿದ್ರು. ಈ ನಿರ್ಮಾಣ ಕಾರ್ಯಕ್ಕೆ ಕೈ ಹಾಕಿದ್ದೆ ಕಟ್ಟಡ ಕುಸಿಯಲಿಕ್ಕೆ ಕಾರಣ ಅನ್ನುವಂತಹ ಆಘಾತಕಾರಿ ಮಾಹಿತಿ ಬರ್ತಾ ಇದೆ. ಕಟ್ಟಡ ದುರಂತ ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋವನ್ನ ನೋಡ್ತಾ ಇದ್ದೀರಿ. ಒಂದು ಪಿಲ್ಲರ್ ಅಲ್ಲಿ ಬಿರುಕು ಬಿಟ್ಟಿತ್ತು. ಅದರ ಬಗ್ಗೆ ವಾರಕ್ಕೆ ಮುಂಚೆ ಮಾಹಿತಿ ಇತ್ತು. ಹಾಗಾಗಿ ಅದಕ್ಕೆ ಸಪೋರ್ಟ್ ಪಿಲ್ಲರ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಆ ಪಿಲ್ಲರ್ ಪಕ್ಕದಲ್ಲಿ ಅಲ್ಲಿ ನೆಲವನ್ನ ಅಗೆಯಲಾಗುತ್ತೆ. ನೆಲವನ್ನ ಅಗೆದು ಸಪೋರ್ಟ್ ಪಿಲ್ಲರ್ ನಿರ್ಮಾಣಕ್ಕೆ ಮುಂದಾದಂತಹ ಅದರ ಬಗ್ಗೆ ಚಿತ್ರಣ ನಿಮ್ಮ ಎದುರಿಗಿದೆ. ನೋಡ್ತಾ ಇದ್ದೀರಿ ಫೋಟೋದಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇರೋದನ್ನ. ಪಿಲ್ಲರ್ ನಿರ್ಮಾಣಕ್ಕೆ ಮುಂದಾಗ್ತಾರೆ, ಸಪೋರ್ಟ್ ಪಿಲ್ಲರ್ ನಿರ್ಮಾಣಕ್ಕೆ. ಹೀಗಾಗಿ ಅಲ್ಲಿ ನೆಲವನ್ನ ಅಗೆಯಲಾಗುತ್ತೆ. ಇದೇ ಈ ಕಟ್ಟಡ ದುರಂತಕ್ಕೆ, ಕಟ್ಟಡ ಕುಸಿತ ಆಗ್ಲಿಕ್ಕೆ ಅಸಲಿ ಕಾರಣ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಿದ್ರೆ ಸುಳಿವಿದ್ರೂ ಕೂಡ ಯಾಕೆ ಎಚ್ಚರಿಕೆಯನ್ನ ಕೊಡ್ಲಿಲ್ಲ ಅಲ್ಲಿ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ವಿಚಾರ. ಪಿಲ್ಲರ್ ನಿರ್ಮಾಣಕ್ಕೆ ಮುಂದಾಗಿದ್ದೇ ಕಟ್ಟಡ ಕುಸಿಯಲಿಕ್ಕೆ ಕಾರಣ. ಕಟ್ಟಡ ಕುಸಿಯುವಂತಹ ಸುಳಿವು ಮುಂಚೆಯೇ ಸಿಕ್ಕಿತ್ತು, ವಾರದ ಮುಂಚೆಯೇ ಸಿಕ್ಕಿತ್ತು. ಆದ್ರೆ ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಜಾಗರೂಕತೆಯನ್ನ ವಹಿಸಲಿಲ್ಲ. ಪರಿಣಾಮವಾಗಿ 9 ಅಮೂಲ್ಯ ಜೀವಗಳು ಬಲಿಯಾಗಿದೆ. ನೆಲ ಅಗೆದು ಸಪೋರ್ಟ್ ಪಿಲ್ಲರ್ ನಿರ್ಮಾಣಕ್ಕೆ ಮುಂದಾಗ್ತಾರೆ. ಅದೇ ಹಾಗಿದ್ರೆ ಈ ಕಟ್ಟಡ ಕುಸಿತಕ್ಕೆ ಕಾರಣವಾಯ್ತಾ? ಈ ಕುರಿತಿನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗುರುರಾಜ್ ಹೂಗಾರ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ನಿಜಕ್ಕೂ ಬಹಳ ಬೆಚ್ಚಿ ಬೀಳುವಂತಹ ವಿಚಾರ. ವಾರಕ್ಕೂ ಮುಂಚೆಯೇ ಇಲ್ಲಿ ಏನ್ ಸಮಸ್ಯೆ ಇದೆ ಅನ್ನೋದು ಗೊತ್ತಿತ್ತು. ಕಟ್ಟಡ ಕುಸಿಬಹುದು ಅನ್ನುವಂತಹ ಭೀತಿ ಇತ್ತು. ಇದೆಲ್ಲ ಗೊತ್ತಿದ್ದು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಜಾಗರೂಕತೆಯನ್ನು ವಹಿಸ್ಲಿಲ್ವಾ ಅಂತ? ಖಂಡಿತವಾಗಿ ಪ್ರತಿಮಾ, ಸುವರ್ಣ ನ್ಯೂಸ್ಗೆ ಲಭ್ಯವಾಗಿರುವಂತಹ ಫೋಟೋ ಕಾಪ್ಸ್ ಏನಿದೆ ಆ ಫೋಟೋಗಳನ್ನು ನೋಡಿದ್ರೆ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏನು ವಿನಯ್ ಕುಲಕರ್ಣಿಯ ಮಾವ ಏನು ಗಂಗಪ್ಪ ಸಿಂತ್ರಿ ನಿರ್ಮಾಣ ಮಾಡ್ತಿರುವಂತಹ ಕಟ್ಟಡ ಏನಿತ್ತು, ಈ ಕಟ್ಟಡ ಕುಸಿದು ಬೀಳುತ್ತೆ ಅನ್ನುವಂಥ ಮುನ್ಸೂಚನೆ ವಾರದ ಮುಂಚೆನೇ ಕಟ್ಟಡದ ಮಾಲೀಕರಿಗೆ ಸಿಕ್ಕಿರುತ್ತೆ. ಅದಕ್ಕೆ ಸ್ಪಷ್ಟವಾದಂತಹ ನಿದರ್ಶನ ನಮಗೆ ಸಿಕ್ಕಿರುವಂತಹ ಫೋಟೋಗಳು. ಈ ಒಂದು ಕಟ್ಟಡ ಏನಿತ್ತು 2 ವರ್ಷದ ಹಿಂದೆ 1 ಮತ್ತು 2ನೇ ಮಹಡಿಯನ್ನು ನಿರ್ಮಾಣ ಮಾಡಲಾಗಿತ್ತು. ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರನ್ನು ನಿರ್ಮಾಣ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ತೆಳುವಾದ ಪಿಲ್ಲರ್ಗಳಿಂದ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿತ್ತು. ಆ ಕಟ್ಟಡದ ಮೇಲೆ ಪುನಃ ಮತ್ತೆ 2018 ಏಪ್ರಿಲ್ನಲ್ಲಿ ಪರ್ಮಿಷನ್ ಅನ್ನು ತೆಗೆದುಕೊಳ್ತಾರೆ. ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ G+3 ಅನ್ನುವಂಥ ಅನುಮತಿಯನ್ನು ತೆಗೆದುಕೊಳ್ತಾರೆ. ಗ್ರೌಂಡ್ ಫ್ಲೋರ್ ಪ್ಲಸ್ 3 ಮಹಡಿಗಳ ಕಟ್ಟಡವನ್ನು ಕಟ್ಟಿವೆ ಅನ್ನುವಂಥ ಅನುಮತಿ ತಗೊಳ್ತಾರೆ. ಆದರೆ ಇಲ್ಲಿ ಕಟ್ಟಿದ್ದು ಗ್ರೌಂಡ್ ಪ್ಲಸ್ 4 ಅಂದ್ರೆ 4 ಮಹಡಿಗಳನ್ನು, ಅಂದ್ರೆ 1 ಮಹಡಿಯನ್ನು ಅಕ್ರಮವಾಗಿ ನಿರ್ಮಾಣ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನೆಲಮಾಡಿಯಲ್ಲಿ ಈ ಹಿಂದೆ ನಿರ್ಮಿಸಿದಂತಹ ಪಿಲ್ಲರ್ಗಳ ಏನು ಸೈಜ್ ಇತ್ತು ಅದು ಚಿಕ್ಕದಾಗಿತ್ತು. ಆ ಪಿಲ್ಲರ್ಗಳು ಬಿರುಕು ಬಿಡ್ತವೆ. ಅದರ ಮುನ್ಸೂಚನೆ ಹರಿತಂತ ಏನು ಇಂಜಿನಿಯರ್ಗಳು ಮತ್ತು ಕಟ್ಟಡದ ಮಾಲೀಕರು ಪುನಃ ಸಪೋರ್ಟಿಂಗ್ ಪಿಲ್ಲರ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾರೆ. ನಾನು ವೀಕ್ಷಕರಿಗೆ ಒಂದು ಈಸಿಯಾಗಿ ತಿಳಿಸುವಂತ ಒಂದು ವಿಧಾನವನ್ನು ಮಾಡ್ತೇನೆ. ನನ್ನ ಹಿಂದಗಡೆ ಒಂದು ಪಿಲ್ಲರ್ ಇದೆ, ಇದು ಚಿಕ್ಕದಾದಂತಹ ಪಿಲ್ಲರ್ ಇದೆ. ಈ ಪಿಲ್ಲರ್ ಅನ್ನ ದೊಡ್ಡದಾಗಿ ಮಾಡ್ಬೇಕಂತ ಹೇಳಿದ್ರೆ ಈ ಪಿಲ್ಲರ್ನ ಪಕ್ಕದಲ್ಲಿ ಮತ್ತೊಂದು ಪಾಯವನ್ನು ಹಗೆದು ಬಿಟ್ಟು ಅದಕ್ಕೆ ಸಪೋರ್ಟಿವ್ ಆಗಿ ಮತ್ತೆ ಈ ಪಿಲ್ಲರ್ ಅನ್ನ ಸದೃಢವಾಗಿ ಮಾಡುವಂಥದ್ದು, ದಪ್ಪವಾಗಿ ಮಾಡುವಂತ ಕೆಲಸವನ್ನ ಈ ಕಟ್ಟಡದ ಮಾಲೀಕರು ಮಾಡ್ಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲೇ ಕಟ್ಟಡ ಕುಸಿದಿರುವಂಥದ್ದು. ಒಂದು ವೇಳೆ ಅವರಿಗೆ ಕಟ್ಟಡವನ್ನು ಉಳಿಸ್ಕೊಳ್ಳದೆ ಬೇಕಾಗಿದ್ರೆ ಪಿಲ್ಲರ್ ಸಪೋರ್ಟಿಂಗ್ ಪಿಲ್ಲರ್ ನಿರ್ಮಾಣ ಮಾಡೋದೇ ಮುಖ್ಯವಾಗಿದ್ರೆ ಖಂಡಿತವಾಗಿ ಕಟ್ಟಡದಲ್ಲಿರುವಂತಹ ಮಳಿಗೆಗಳನ್ನ ತಾತ್ಕಾಲಿಕವಾದರೂ ಅವ್ರನ್ನ ಸ್ಥಳಾಂತರ ಮಾಡಬೇಕಾಗಿತ್ತು. ಒಳಗಡೆ ಹೋಟೆಲ್ಗಳಿತ್ತು, ಮೆಡಿಕಲ್ ಶಾಪ್ಗಳಿತ್ತು, ಫರ್ನಿಚರ್ ಮಳಿಗೆಗಳಿತ್ತು, ಸೈಬರ್ ಸೆಂಟರ್ ಇತ್ತು. 100 ಜನ ನಿತ್ಯ ಈ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಬಂದು ಹೋಗ್ತಾ ಇದ್ರು. ಎಲ್ಲ ಅಮಾಯಕರ ಜೀವಗಳನ್ನ ಇವತ್ತು ಬಲಿ ಪಡಿಲಿಕ್ಕೆ ನೇರವಾಗಿ ಕಟ್ಟಡ ಮಾಲೀಕರೇ ಕಾರಣ ಅಂತ ಹೇಳ್ಬೋದು. ಅವರ ಒಂದು ದಿವ್ಯ ನಿರ್ಲಕ್ಷ್ಯ ಮತ್ತು ಕಟ್ಟಡವನ್ನು ಡಿಸೈನ್ ಮಾಡಿದಂಥ ಇಂಜಿನಿಯರ್ ಇದ್ರು, ಅವರಾದರೂ ಕೂಡ ಕನಿಷ್ಠ ಮಾಹಿತಿಯನ್ನು ನೀಡಬೇಕಾಗಿತ್ತು. ಇಂಥ ಸಪೋರ್ಟಿಂಗ್ ಪಿಲ್ಲರ್ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ವಹಿಸಬೇಕಾದಂತಹ ಜಾಗರೂಕತೆ ಬಗ್ಗೆ ಅವರು ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿದ್ದೆ. ಇವತ್ತು 8
8 ಜೀವಗಳು ಈಗಾಗಲೇ ಬಲಿಯಾಗಿದ್ದಾವೆ. ಇನ್ನೂ ಕಟ್ಟಡದ ಅವಶೇಷಗಳಡಿ ಸುಮಾರು 20ಕ್ಕೂ ಹೆಚ್ಚು ಜನ ಸಿಲುಕಿದ್ದಾರೆ. ಖಂಡಿತವಾಗಿ ಈಗಾಗಲೇ 48 ಗಂಟೆಗಳು ಕಳೆದು ಹೋಗಿದೆ. ಅವರೆಲ್ಲರೂ ಕೂಡ ಜೀವಂತವಾಗಿ ಮರಳಿ ಬರ್ತಾರೆ ಅನ್ನುವಂಥ ಭರವಸೆ ಸಂಬಂಧಿಗಳಿಗೂ ಇಲ್ಲ, ರಕ್ಷಣಾ ಸಿಬ್ಬಂದಿಗಳಿಗೂ ಕೂಡ ಇಲ್ಲ. ಈಗಾಗಲೇ ರಕ್ಷಣಾ ಕಾರ್ಯ ಕೂಡ ಭರದಿಂದ ಸಾಗಿದೆ. ನೀವು ನೋಡ್ಬೋದು, ಇನ್ನೊಂದು ಮೃತದೇಹ ಪತ್ತೆಯಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. 10 ವರ್ಷದ ಬಾಲಕಿ ಆ ಕಟ್ಟಡದ ಅವಶೇಷಗಳಡಿ ಸಿಲುಕಿದ್ಲು, ಅವಳು ಮೃತಪಟ್ಟಿದ್ದಾಳೆ ಅನ್ನುವಂಥ ಮಾತನ್ನು ಕೂಡ ರಕ್ಷಣಾ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಆ ಒಂದು ಮೃತದೇಹವನ್ನು ಕೂಡ ಹೊರಗಡೆ ತೆಗೆಯಲಾಗ್ತದೆ. ಈ ಒಂದು ಕಟ್ಟಡ ಕುಸಿತಕ್ಕೆ ಪ್ರಮುಖವಾದಂತಹ ಕಾರಣ ಮಾಲೀಕರು ವಹಿಸಿದಂತಹ ದಿವ್ಯ ನಿರ್ಲಕ್ಷ್ಯ. ಒಂದು ಪಿಲ್ಲರ್ ಅನ್ನ ಬಲಪಡಿಸಲಿಕ್ಕೆ ಹೋಗ್ಬಿಟ್ಟು ಇರುವಂತಹ ಪಿಲ್ಲರ್ ಸುತ್ತದಲ್ಲಿ 3 ಅಡಿ ಹಳೆತ ಭಾಗದಲ್ಲಿ ಅದನ್ನು ಅಗಿತಾರೆ. ಆ ಸಂದರ್ಭದಲ್ಲಿ ಇರುವಂತಹ ಪಿಲ್ಲರ್ ಮತ್ತಷ್ಟು ಸಡಿಲವಾಗುತ್ತೆ. ಹಾಗಾಗಿ ಕಟ್ಟಡ ಕುಸಿದು ಬಿದ್ದಿದೆ. ಇದು ಸೈಂಟಿಫಿಕ್ ಆಗಿ ಸಾಧ್ಯವಿಲ್ಲ. ಯಾರೊಬ್ರು ತಜ್ಞ ಏನು ಈ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ನಡೆಸುವಂಥವ್ರು ಯಾರೇ ಇದ್ರು ಕೂಡ ಇದನ್ನು ಒಪ್ಪೋದಿಲ್ಲ. ಸಹಜವಾಗಿ ಒಂದು ಕಟ್ಟಡದ ಸಾಮರ್ಥ್ಯ, ಅದರ ಸ್ಟ್ರೆಂತ್ ಇರುವಂಥದ್ದೇ ಪಿಲ್ಲರ್ಗಳ ಮೇಲೆ. ಹಾಗಾಗಿ ಪಿಲ್ಲರ್ ಅನ್ನ ಸಡಿಲಗೊಳಿಸಿ ಅದನ್ನ ಮತ್ತಷ್ಟು ಸದೃಢ ಮಾಡ್ತೀವಿ ಅನ್ನೋಂಥದ್ದು ಎಷ್ಟರ ಮಟ್ಟಿಗೆ ಸೈಂಟಿಫಿಕ್ ಆಗಿ ಸರಿ ಅನ್ನೋ ಪ್ರಮುಖ ಪ್ರಶ್ನೆ ಆಗುತ್ತೆ. ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಪೊಲೀಸರೇನು ಈ ಒಂದು ಪ್ರಕರಣದಲ್ಲಿ ಕ್ರಿಮಿನಲ್ ಕೇಸನ್ನು ದಾಖಲಿಸಿದ್ರು. ಇದೀಗ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾದಂತಹ ಮಾಜಿ ಸಚಿವ ವಿನಯ್ ಕುಲಕರ್ಣಿಯ ಮಾವ ಗಂಗಪ್ಪ ಸಿಂತ್ರಿಯನ್ನು ಕೂಡ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದಾರಂತ ಮಾಹಿತಿ ಲಭ್ಯವಾಗಿರುವಂತದ್ದು. ಹೊರ ರಾಜ್ಯದಲ್ಲಿ ಅವರು ಅವಿತುಕೊಂಡಿದ್ರು. ಪೊಲೀಸ್ 3 ವಿಶೇಷ ತಂಡಗಳನ್ನು ರಚಿಸಿ ಅವರನ್ನೀಗ ಬಂಧಿಸಿ ಹುಬ್ಬಳ್ಳಿಗೆ ಧಾರವಾಡಕ್ಕೆ ಕರೆತರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಸುವರ್ಣ ನ್ಯೂಸ್ಗೆ ಲಭ್ಯವಾಗ್ತಾ ಇದೆ.